ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾದ ಗೊಂದಲಿಗರ ಕುಟುಂಬಗಳು. ಫಕೀರಪ್ಪ ಗಂಗಾವತಿಯ ಸಂಪ್ರದಾಯಸ್ಥ ಕುಟುಂಬಗಳಲ್ಲಿ ಉಪನಯನ, ಮದುವೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುವ ಗೊಂದಲಿಗರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ ಎಂದು ಕೊಪ್ಪಳ ತಾಲೂಕಿನ ಸಣ್ಣಹಟ್ಟಿ ಗ್ರಾಮದ ಫಕೀರಪ್ಪ ಹಾಗೂ ಹನುಮೇಶ್ ಗೊಂದಲಿಗರು ಹೇಳಿದರು. ಅವರು ಶುಕ್ರವಾರದಂದು ಸಿದ್ದಾಪುರ ಬಡಾವಣೆಯ ಉಪನ್ಯಾಸ ರಾಘವೇಂದ್ರ ಅವರ ಕುಟುಂಬದಲ್ಲಿ ನಡೆದ ಧಾರ್ಮಿಕ ಸಮಾರಂಭಕ್ಕೆ ಆಗಮಿಸಿದ ಗೊಂದಲಿಗರು ತಮ್ಮ ನೋವನ್ನು ಕಿಷ್ಕಿಂಧ ಚಾನೆಲ್ ಮೂಲಕ ಹಂಚಿಕೊಂಡಿದ್ದಾರೆ. ನಮಸ್ಕಾರ ರೀ. ನನ್ನ ಹೆಸರು ಮಹೇಶ್ ಅಂತೇಳಿ. ನಾವು ಗೊಂದಲಿಗರು. ನಮಗೆ ಮನೆ ಇಲ್ಲ, ಏನಿಲ್ಲ. ಗೌರ್ಮೆಂಟ್ಲಿಂದ ಎಲ್ಲ ಸೌಲಭ್ಯ ಏನಿಲ್ಲ ರೀ. ಅಲ್ಲೆಲ್ಲಪ್ಪ ಕಾರ್ಯಕ್ರಮಕ್ಕೆಲ್ಲ ಹೋಗ್ತೀವಿ. ದೇವಸ್ಥಾನಕ್ಕೆಲ್ಲ ಹುಲಿಗೆಮ್ಗೆಲ್ಲ ಹೋಗ್ತೀವಿ. ಬಂದದ ಕಾರ್ಯಕ್ರಮ ಅಲ್ಲಲ್ಲಿಗೆ ಜಗ್ಗಿ ಹತ್ತಿರ ಮಾಡ್ತೀವಿ. ಅದರಿಂದ ಅವ್ರು ಕೊಟ್ಟಷ್ಟು ನಾವು ಎಷ್ಟು ಕೊಡ್ತಾರೆ ಅಷ್ಟೇ ಅದರಲ್ಲಿಂದ ಉಪಜೀವನ ಮಾಡ್ಕೊಂತ ಬಂದೀವಿ ರೀ. ನಮಗೆ ಏನೂ ಅದ್ರದ್ದು ಆದಾಯ ಇಲ್ಲರಿ. ನಾವು ಭಾಳ ಸ್ವಲ್ಪ ಇದಾಗಿದ್ದೀವಿ ರೀ. ನೀವು ದಯವಿಟ್ಟು ಒಂದು ಸ್ವಲ್ಪ ನಮ್ಗೆ ಅನುಗ್ರಹ ಮಾಡಬೇಕು. ಮುಖ್ಯಮಂತ್ರಿಗಳೇ, ನೀವು ಸ್ವಲ್ಪ ನಮ್ಗೆ ಅನುಗ್ರಹ ಮಾಡಬೇಕು. ಹಾಗೂ ಎಲ್ಲ ಜನರು ನೀವು ಏನಪ್ಪ ಹಿಂಗೆ ಮಾಡ್ಕೊಂತ ಬರ್ತೀರಿ, ನಿಮ್ದೇನು ನೀವು ಸ್ವಲ್ಪ ಬೇಡಿಕೆ ಮಾಡಬೇಕು ಅಂತಾರೆ. ಹಾಗಾಗಿ ನಾವು ಅಲ್ಲಲ್ಲಿಗೆ ಸ್ವಲ್ಪ ಕೇಳಿದ್ದೇವೆ. ಆದರೂ ನಮ್ಗೆ ಈ ಕರುಣೆ ಮಾಡಿಲ್ಲ ರೀ. ಏನು ರೀ, ದಯವಿಟ್ಟು ನಮಗೊಂದು ಸ್ವಲ್ಪ ಈ ಕರುಣೆ ಮಾಡಿ ದಯ ತೋರಬೇಕೆಂದು ತಮ್ಮಲ್ಲಿ ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಮತ್ತು ಆಶ್ರಯ ಮನೆ ಸ್ಥಿತಿ ಇಲ್ಲ. ಆಮೇಲೆ ಅಲ್ಲಲ್ಲಿಗೆ ಇದನ್ನು ಮಾಡ್ಕೊತ ಹೋಗ್ತೀವಿ ರೀ.
ಜೋಪಿ ಮಾಡ್ಕೊಂತ ಅಲ್ಲೆಲ್ಲಿಗೆ ಇದನ್ನು ಮಾಡ್ಕೊಂತ ಹೋಗ್ತೀವಿ. ಆಶ್ರಯ ಮನೆ ಇಲ್ಲ. ಆಮೇಲೆ ನಮ್ಗೆ ಸವಲತ್ತು ಏನು ಗೌರ್ಮೆಂಟ್ಲಿದ್ದ ಅಲ್ಲೆಲ್ಲಿಗೆ ಜಗ್ಗಿದ ಕೊಡ್ತಾರೆ, ಅಲ್ಲೆಲ್ಲಿಗೆ ಭಾಳ ಇದನ್ನು ಮಾಡ್ತಾರೆ. ನಮಗಿಲ್ರಿ ಸರ. ನಮಗೆ ನೀವು ದಯವಿಟ್ಟು ನಮ್ಗೆ ಆಶ್ರಯ ಮಾಡಬೇಕಾಗಿ ತಮ್ಮಲ್ಲಿ ನಾವು ಕೇಳಿಕೊಳ್ತೇವೆ. ಏನು ರೀ, ಇದೇ ನನ್ನ ನಮಸ್ಕಾರಗಳು.